ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸಹ. ಹಾಗೆಯೇ ಈ 2026 ಎಲ್ರಿಗೂ ಸಹ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಶಾಂತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಇವತ್ತು ಗುರುವಾರ ರಾಯರಲ್ಲಿ ಕೇಳ್ಕೊಳ್ಳೋಣ. ಎಲ್ಲರ ಈ ವರ್ಷ 2026 ಎಲ್ಲರ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಏನು ಈ 2026ಗೆ ಪಾದಾರ್ಪಣೆ ಮಾಡಿದ್ವಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಸಹ ಈಡೇರಲಿ ಅಂತಂದೇಳಿ ಕೇಳ್ಕೊಳ್ಳೋಣ ಆ ದೇವರಲ್ಲಿ. ಹಾಗೆಯೇ ಈ ವರ್ಷ ಮೊದಲನೇ ದಿವಸದಿಂದ ನಾನು ಒಂದು ರೆಜುಲೇಷನನ್ನು ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ವೆಯ್ಟ್ ಲಾಸ್ ಜರ್ನಿ. ಏನಂತ ಹೇಳಿದ್ರೆ 12 ವರ್ಷದಿಂದಲೂ ನಾನು ವೆಯ್ಟ್ ಲಾಸ್ ಅಂದರೆ ಕಡಿಮೆ ಆಗೋದು ಜಾಸ್ತಿ ಆಗೋದು, ಕಡಿಮೆ ಆಗೋದು ಜಾಸ್ತಿ ಆಗೋದು, ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವರ್ಷದಿಂದನೂ ಸಹ ನಾನು ಏನು ಯಾವುದೇ ಡಯಟು ಅಥವಾ ವರ್ಕೌಟು ಯಾವುದೂ ಮಾಡಿರಲಿಲ್ಲ. ಹಾಗಾಗಿ 2026 ಬೇಕು ಅಂತ ಅನಿಸುತ್ತೆ ನನಗೆ. ಹಾಗಾಗಿ 2026 ಜನವರಿ 1 ನನ್ನ ಹೊಸ ರೆಜುಲೇಷನ್ ಏನಂತ ಹೇಳಿದ್ರೆ ಒಂದು 90 ಡೇಸ್ ಚಾಲೆಂಜನ್ನು ತಗೋತಾ ಇದ್ದೀನಿ. ಅಂದರೆ ಇಷ್ಟು ದಿವಸ ನಾನು ತುಂಬಾ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋ ಟೈಮಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾ ಇದ್ದೆ. ಹಂಗಾಗಿ ತುಂಬ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡ್ತಿದ್ದೆ. ಮತ್ತು ಹಂಗೇ ಏನು ಸ್ವಲ್ಪ ದಿವಸ ನಿಲ್ಲಿಸ್ಬಿಡ್ತಿದ್ದೆ. ಹಂಗಾಗಿ ಮತ್ತು ಹಂಗೆ ಗೈನ್ ಆಗಿಬಿಡ್ತಿದೆ. ಹಂಗಾಗಿ ಈ ಸರಿ ಹಂಗೆ ಮಾಡೋದು ಬೇಡ. ಎಲ್ಲನೂ ತಿಂದ್ಕೊಂಡೇ ಅಂದರೆ ಏನು ತಿನ್ನಬೇಕು ಆರೋಗ್ಯಕ್ಕೆ ಮತ್ತು ವೆಯ್ಟ್ ಲಾಸ್ಗೆ ಎಷ್ಟು ತಿನ್ನಬೇಕು, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಸಹ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು 90 ಡೇಸ್ ಚಾಲೆಂಜ್ ಮಾಡಿಕೊಂಡು ಏನಂತ ಹೇಳಿದ್ರೆ ಮನೆಯಲ್ಲೇ ಎಕ್ಸಸೈಸು ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಅದನ್ನೇ ಮಾಡಿಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಂಗಾಗಿ ಇವತ್ತು ಫಸ್ಟ್ ಡೇ ಏನು ಮಾಡಿದೆ ಅಂದರೆ ಇವತ್ತು ಜಾಸ್ತಿ ಏನು ವರ್ಕೌಟ್ ಮಾಡೋಕ್ಕೆ ಹೋಗಿಲ್ಲ. 1 ಅವರು ವಾಕ್ ಮಾಡಿದ್ದೀನಿ ಅಷ್ಟೇ, ಅದನ್ನೇನು ತೋರಿಸಿಲ್ಲ ವರ್ಕೌಟ್ದೇನು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನು ವರ್ಕೌಟ್ ಮಾಡ್ತೀನಿ ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ, ಎಷ್ಟು ವಾಕಿಂಗ್ ಮಾಡ್ತೀನಿ ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ. ಮತ್ತು ಡಯಟ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು, ಯಾವಾಗ ಏನು ಕುಡಿತೀನಿ, ಏನು ತಿಂತೀನಿ, ಎಷ್ಟು ಕ್ವಾಂಟಿಟಿಲಿ ಅಥವಾ ಯಾವ ಥರ ಕ್ವಾಲಿಟಿನ ಫುಡ್ ಕ್ವಾಲಿಟಿನ ಯಾವ ಥರ ಮೇಂಟೈನ್ ಮಾಡ್ಕೋತೀನಿ ಅನ್ನೋದನ್ನು ಸಹ, ಅದನ್ನು ರೆಸಿಪಿನ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಸಹ ಇದರಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ನೀವು ಸಹ ಯಾರಿಗಾದರೂ ಇಷ್ಟ ಇದ್ದವರು ಫಾಲೋ ಮಾಡ್ಬೋದು. ಬೇಕಾದರೆ ಇದು ವೆಯ್ಟ್ ಲಾಸ್ಗೆ ಅಂತಲೇ ಅಲ್ಲ, ಹೆಲ್ತಿಗೆ ಮತ್ತು ಶುಗರು, BP, ಈ ಥೈರಾಯ್ಡು ಅದೆಲ್ಲ ಇರೋರ್ಗು ಸಹ ತುಂಬಾ ಹೆಲ್ಪ್ ಆಗುತ್ತೆ ಈ ಡಯಟ್ ರೆಸಿಪಿಗಳು. ವೆಯ್ಟ್ ಲಾಸ್ಗೆ ಅಂತಲ್ಲ, ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಬೇಕಂದರೆ ಫಾಲೋ ಮಾಡ್ಬೋದು. ಹಾಗಾಗಿ ಇವತ್ತು ಫಸ್ಟ್ ಡೇ ನಾನು ಏನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇರ್ಬೋದು ಅಥವಾ ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರು ಏನನ್ನು ತಗೊಂಡೆ ಅನ್ನೋದನ್ನು ಈ ಇದರಲ್ಲಿ ಶೇರ್ ಮಾಡಿದ್ದೀನಿ. ಮತ್ತು ಅದನ್ನು ಸಹ ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿನ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀವು ಸಹ ಯಾರಾದರೂ ಬೇಕು ಅಂದರೆ ನೋಡಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಸಹ ಹೊಸ ಹೊಸ ಡಿಫ್ರೆಂಟ್ ಆಗಿರೋ ಇನ್ನೋವೇಷನ್ ಡಯಟ್ ರೆಸಿಪಿಗಳನ್ನ ಸಹ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ವರ್ಕೌಟ್ಸೂ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಯಾವ ಥರ ವರ್ಕ್ ಮಾಡ್ಬೋದು, ಬೋರಿಂಗ್ ಆಗದೆ ಒಬ್ಬರೇ ಮಾಡ್ತಿದ್ದಾಗ ಯಾವ ಥರ ವರ್ಕೌಟ್ಗಳನ್ನ ಬೋರ್ ಆಗದೆ ಇರೋ ಥರ ಮಾಡ್ಕೋಬೋದು, ಅದನ್ನು ಸಹ ನಿಮ್ಮ ಹತ್ರ ಎಲ್ಲ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲೂ ಸಹ ನನ್ನ ಪೇಜು ಪ್ರೀತಿಯಿಂದ ಕಲಾ ಅಂತಲೇ ಇದೆ. ಹಾಗೆಯೇ ಯೂಟ್ಯೂಬಲ್ಲಿ ಪ್ರೀತಿಯಿಂದ ಕಲಾ ಚಾನಲ್ ಅಂತ ಇದೆ. ಯೂಟ್ಯೂಬಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ಸಹ ನನ್ನ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಆ ರೆಸಿಪಿಗಳನ್ನ ಯಾವ ಥರ ಮಾಡಿದೆ, ಏನೇನು ತೊಗೊಂಡಿದ್ದೆ ಅನ್ನೋದನ್ನು ನೋಡ್ಕೊಂಬನ್ನಿ. 90 ಡೇಸ್ ವೆಯ್ಟ್ ಲಾಸ್ ಜರ್ನಿ ಫಸ್ಟ್ ಡೇ ಅರ್ಲಿ ಮಾರ್ನಿಂಗ್ಗೆ ಬಿಸಿ ಬಿಸಿ, ಚಳಿಗಾಲ ಆಗಿರೋದ್ರಿಂದ ಬಿಸಿ ಬಿಸಿ ನೀರು ಕುಡೀರಿ. ಒಂದು ಅರ್ಧ ಲೀಟ್ರು. ಗಂಟ್ಲಿಗೂ ತಂಪು ಅನಿಸುತ್ತೆ, ದೇಹಕ್ಕೂ ಸಹ ಒಂಥರ ಬಿಸಿ ಬಿಸಿ ಫೀಲ್ ಆಗುತ್ತೆ. ಹಂಗಾಗಿ ಒಂದು ಅರ್ಧ ಲೀಟ್ರು, ಆಗಿಲ್ಲ ಅಂದರೆ 1/4 ಲೀಟ್ರಾದರೂ ಬಿಸಿ ಬಿಸಿ ನೀರು ಕುಡೀರಿ. ನೆಕ್ಸ್ಟ್ ಅದರ ನಂತರ ವರ್ಕೌಟು ಏನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾದ ನಂತರ ನೋಡಿ, ನಾನಿಲ್ಲಿ ಪಾಲಕ್ಕು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 1 ನೆಲ್ಲಿಕಾಯಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು, 2 ಲವಂಗ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ನೀವು ಸೋಸ್ಕೊಂಡಾದರೂ ಕುಡೀರಿ ಅಥವಾ ಹಂಗೆ ಕುಡಿದ್ರೂ ಇನ್ನೂ ತುಂಬ ಒಳ್ಳೆಯದೇ. ಕುಡಿದ್ಕೊಂಬಿಡಿ ಇದನ್ನು.
ವರ್ಕೌಟ್ ಆದ ನಂತರ ಅದನ್ನು ಕುಡಿದ್ಬಿಟ್ಟು ಟಿಫನ್ಗೆ ನೋಡಿ ನಾನಿಲ್ಲಿ ನವಣೆ ಅಕ್ಕಿ ಒಂದು ಚಿಕ್ಕ ಗ್ಲಾಸ್ ಎಷ್ಟು ತೊಗೊಂಡಿರ್ತೀನೋ ಅಷ್ಟೇ ನವಣೆ ಅಕ್ಕಿ ಎಷ್ಟು ತೊಗೊಂಡಿರ್ತೀನೋ ಅಷ್ಟೇ ಹೆಸರು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕಿ. ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕಾಳುಮೆಣಸು ಅಂದರೆ ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಂಬಿಡಬೇಕು. ಮಾಡ್ಕೊಂಡಾದ ನಂತರ ಈಗ ಜಜ್ಜಿರ್ತಕ್ಕಂಥ 1 ಗೆಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಸಹ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ. ಅದು ಫ್ರೈ ಆದಷ್ಟು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಾಗಿ ನಂತರ ಇಲ್ಲಿ ಬಂದುಬಿಟ್ಟು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ 1 ಹಿಡಿಯಷ್ಟು. ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮೆಂತ್ಯ ಸೊಪ್ಪು ನೋಡಿರಿ ಈ ಥರ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡ್ಬೇಕು. ನಂತರ ಆವಾಗಲೇ ಇದು ಏನು ಬೇಯಿಸ್ಕೊಂಡಿದ್ವಿ ನವಣೆ ಅಕ್ಕಿ ಮತ್ತು ಹೆಸರು ಬೇಳೆನ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿ ಅದನ್ನು ತೊಳೆದ್ಬಿಟ್ಟು ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕೋ, ತೆಳುವಾಗಬೇಕೋ ಅಥವಾ ಗಟ್ಟಿ ಆಗಬೇಕೋ. ಹೆಸರು ಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಸ್ವಲ್ಪ ತೆಳುವಾಗಿದ್ರೆ, ನನಗೆ ಪರ್ಸ್ನಲಿ ಸ್ವಲ್ಪ ತೆಳುವಾಗಿದ್ರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೂ ಅಷ್ಟೇ ತೆಳುವಾಗಿದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನೋಡಿ 1 ಕುದಿ ಬರ್ಸ್ಕೊಂಬಿಟ್ರೆ ರೆಡಿ ಆಗೋಯಿತು ನಮ್ಮ ಬ್ರೇಕ್ಫಾಸ್ಟು. ಇದನ್ನು ಪೊಂಗಲ್ ಅಂತಲೂ ಹೇಳೋಕ್ಕೆ ಬರೋಲ್ಲ, ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಕೆಲವರು ಅಯ್ಯೋ ಬೆಳ್ಳುಳ್ಳಿಗೆ ಪೊಂಗಲ್ ಹಾಕ್ತೀರಾ, ಅದಾಕ್ತೀರಾ ಇದಾಕ್ತೀರಾ ಅಂತಾರೆ. ಕೇಳೋಕ್ಕೆ ಹೋಗಬೇಡಿ. ನಮ್ಮ ಟೇಸ್ಟಿಗೆ ಏನು ಬೇಕೋ, ಹೆಲ್ತಿಗೆ ಏನು ಬೇಕೋ ಅದನ್ನ ಹಾಕ್ಕೋತಾ ಇರಬೇಕು, ತಿಂತಾ ಇರಬೇಕು ಅಷ್ಟೇ. ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಕೇಳೋದಕ್ಕೆ ಹೋಗಬೇಡಿ. ಹಾಗೆಯೇ ನೆಕ್ಸ್ಟ್ ಬೆಳಗ್ಗೆನೇ ಪಲ್ಯ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸಿಡಿಸ್ಕೊಂಡು ಸ್ವಲ್ಪ 150 ಗ್ರಾಮಷ್ಟು ಇದನ್ನು ಹುರುಳಿಕಾಯಿನ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಈರುಳ್ಳಿ ಏನು ಹಾಕ್ಕೊಂಡಿಲ್ಲ ನಾನು. ಸೈಡ್ಸಿಗೆ ತಿನ್ನೋಕೆ ಇದೆಲ್ಲ ಈರುಳ್ಳಿ ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಓವರಾಗಿ ಏನು ಬೇಕಾಗಲ್ಲ. ಇದು ಲೈಟಾಗಿ ಸೈಡಿಗೆ ತಿನ್ನೋದಕ್ಕೆ ಇದೇ ಥರನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬೇಕಂದ್ರೆ ನಿಮ್ಗೆ ಏನು ಬೇಕಾದ್ರೂ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪುಡಿ, ಒಂದು 2-3 ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1 ನಿಮಿಷ ಅಷ್ಟೇ, ಇದೇನು ಜಾಸ್ತಿ. ಈಗ ಆವಾಗಲೇ ಒಗ್ಗರಣೆಯಲ್ಲಿ ಹುರುಳಿಕಾಯಿ ಬೆಂದಿದೆ. ಹಾಗಾಗಿ 1 ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಆಗೋಯ್ತು. ನಮ್ಮ ರುಚಿಗೆ ನೋಡಿರಿ ಆದಷ್ಟು ಪಿಂಕ್ ಸಾಲ್ಟನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಕಡಲೆಕಾಯಿ ಎಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆ ಈ ಥರದ್ದನ್ನೇ ಆದಷ್ಟು ಉಪಯೋಗಿಸೋದಕ್ಕೆ ಟ್ರೈ ಮಾಡಿ. ಇದನ್ನು ಬಿಟ್ಬಿಟ್ಟು ಯಾವುದೇ ತರಕಾರಿ, ಸ್ಪೈಸಸ್ ಏನು ಬೇಕಾದ್ರೂ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕ್ಕೊಳ್ಳಿ. ನೋಡಿರಿ ಸ್ಟವನ್ನು ಆಫ್ ಮಾಡಿದಾದ ನಂತರ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಇಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಇದ್ರ ಜೊತೆ ಚಪಾತಿ ರೊಟ್ಟಿನಾದರೂ ತಿನ್ಬೋದು, ಸೈಡ್ಸ್ಗಾದ್ರೂ ತಿನ್ಬೋದು. ನಾನು ಇದನ್ನು ಇದ್ರ ಜೊತೆಗೆ ಪೊಂಗಲ್ ಜೊತೆಗೆ ಮಾಡ್ಕೊಂಡಿದ್ದೆ. ನೋಡಿರಿ ಸ್ವಲ್ಪ ಹುರುಳಿಕಾಯಿ ಪಲ್ಯ, ಇದು ಪೊಂಗಲ್ಲು ಮತ್ತು ಸೌತೆಕಾಯಿ ತಿಂದ್ಬಿಟ್ರೆ ಇದು ಅಲ್ಟಿಮೇಟ್ ಆಗಿತ್ತು ಬಿಡ್ರಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನವಣೆ ಅಕ್ಕಿ ಪೊಂಗಲ್ಲು. ನಾನು ಅದಕ್ಕೆ ಪೊಂಗಲ್ಗೇನು ಬೆಳ್ಳುಳ್ಳಿನೇ ಎಕ್ಸ್ಟ್ರಾ ಸೇರಿಸಿದ್ದೀನಿ. ಅದಂತೂ ರುಚಿ ತುಂಬಾ ಅದ್ಭುತವಾಗಿತ್ತು. ವೆಯ್ಟ್ ಲಾಸ್ಗಾಗಿರ್ಬೋದು, ಫ್ಯಾಟ್ ಲಾಸ್ಗಾಗಿರ್ಬೋದು ಬೆಳ್ಳುಳ್ಳಿ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿತ್ತು. ಹಾಗೆಯೇ ಮಧ್ಯಾಹ್ನ ಲಂಚ್ಗೆ ನಾನು ಬಂದುಬಿಟ್ಟು ಬೆಳಗ್ಗೆದು ಸ್ವಲ್ಪ ಪೊಂಗಲ್ಲು ಮತ್ತು ಹುರುಳಿಕಾಯಿ ಪಲ್ಯ ಮಾಡಿದ್ನಲ್ಲ, ಅದು ಸ್ವಲ್ಪ ಸೌತೆಕಾಯಿ ಸ್ಲೈಸು ಎಲ್ಲ ಮನೆಯವ್ರಿಗೆ ಮಾಡಿದ್ದೆ. ಬೆಳಗ್ಗೆ ಎಣ್ಗಾಯಿ ಜೋಳದ ರೊಟ್ಟಿನ ಒಂದೇ ಜೋಳದ ರೊಟ್ಟಿ, 2 ಎಣ್ಣೆ ಬದನೆಕಾಯಿ ಪಲ್ಯ ತೊಗೊಂಡಿದ್ದೀನಿ ಅಷ್ಟೇ ಇದರಲ್ಲಿ. ಇದು ಮಧ್ಯಾಹ್ನ ಲಂಚಿಗೆ ತೊಗೊಂಡಿರೋದು. ಇದು ಅಷ್ಟೇ ಸಖತ್ತಾಗಿತ್ತು. ಇದು ಇನ್ನೂ ನನಗೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ನಿಮಗೆ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತಿನ್ಕೊಳ್ಳಿ, ಪರವಾಗಿಲ್ಲ. ಇದು ರಾತ್ರಿ ನಮ್ಮದು ನ್ಯೂ ಇಯರ್ ಫಂಕ್ಷನ್ ಇತ್ತಲ್ವ, ಹಾಗಾಗಿ ಎಲ್ಲ ಡಿಶಸ್ಗಳನ್ನ ಬೇರೆದು ಮಾಡಿದರು. ನಾನು ತಿಂದಿರಲಿಲ್ಲ, ಬರೀ ಅವರೆಕಾಳು ಪಲ್ಯ ಮತ್ತು ತರಕಾರಿ ಪಲ್ಯ ಅಷ್ಟೇ ತಿಂದಿದ್ದು. ನೋಡಿದ್ರಲ್ವಾ, ಫಸ್ಟ್ ಡೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಫಸ್ಟ್ ಡೇ ನನ್ನ ರೊಟೀನ್ ಅಂದರೆ ಫುಡ್ ರೊಟೀನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆಯೇ ಕೊನೆ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.